ವ್ಯಕ್ತಿಯೊಬ್ಬ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಪಬ್ಗೆ ಎಂಟ್ರಿ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಜಿಯೋಮೆಟ್ರಿ ಪಬ್ಗೆ ಅನುಮಾನಾಸ್ಪದ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾನೆ. ಕೈಯಲ್ಲಿ ವೆಪನ್ ಅನ್ನ ಹಿಡಿಕೊಂಡು ಪಬ್ಗೆ ಬಂದಿದ್ದಾನೆ. ಜಿಯೋಮೆಟ್ರಿ ಪಬ್ಗೆ ಅನುಮಾನಾಸ್ಪದವಾಗಿ ವ್ಯಕ್ತಿ ಗನ್ನನ್ನ ಹಿಡಿದು ಬಂದಿದ್ದಾನೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಪಬ್ ಇದು. ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಳ್ಳತನಕ್ಕೆ ಬಂದಿದ್ದಾನೆ ಅನ್ನುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಸದ್ಯ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಜಿಯೋಮೆಟ್ರಿ ಪಬ್ ಒಳಗೆ ಆ ವ್ಯಕ್ತಿ ಅವಿತುಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೈಯಲ್ಲಿ ವೆಪನ್ ಇರುವಂತ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಲಾಗ್ತಾ ಇದೆ ಪೊಲೀಸರಿಂದ. ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿಭಾಯಿಸ್ತಾ ಇದ್ದಾರೆ ಪೊಲೀಸರು. ಆತ ಕಳ್ಳತನಕ್ಕೆ ಬಂದಿದ್ದಾನೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಪಬ್ನ ಸುತ್ತಮುತ್ತಲೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾರು ಯಾತಕ್ಕಾಗಿ ಬಂದಿದ್ದಾರೆ, ಕಳ್ಳತನ ಮಾಡೋದಕ್ಕೆ ಬಂದಿದ್ದಾನಾ ಅಥವಾ ಬೇರೆ ಕಾರಣಕ್ಕೆ ಬಂದಿದ್ದಾನಾ, ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಆತ ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದಿದ್ದಾನೆ, ಈ ತರದ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಸದ್ಯ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಲ್ಲದೆ ಅಲ್ಲೇ ಅವಿತು ಕುಳಿತಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಕೈಯಲ್ಲಿ ವೆಪನ್ ಇರುವಂಥ ಕಾರಣಕ್ಕಾಗಿ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಆತ ಇಲ್ಲಿ ಕಳ್ಳತನ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಪಬ್ ನಾವೇನು ನಿಮಗೆ ತೋರಿಸ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸದ್ಯ ಇಲ್ಲಿ ಆತಂಕದ ವಾತಾವರಣ ಉಂಟಾಗಿದೆ. ಪೊಲೀಸರು ಬೀಡುಬಿಟ್ಟಿದ್ದಾರೆ. ಅಲ್ಲಿ ಯಾರೂ ಕೂಡ ಹೋಗದಂತೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಕಾರಣ ಆತನ ಕೈಯಲ್ಲಿ ಪಿಸ್ತೂಲ್ ಇದೆ. ಸೊ ಇಲ್ಲಿ ಮೇಲ್ನೋಟಕ್ಕೆ ಕಳ್ಳತನಕ್ಕೆ ಬಂದಿರುವಂಥ ಶಂಕೆಯನ್ನ ವ್ಯಕ್ತವಾಗ್ತಾ ಇದೆ. ಬಟ್ ಆದರೆ ನಿಜವಾಗ್ಲೂ ಕಳ್ಳತನಕ್ಕೆ ಬಂದಿದ್ದಾನಾ ಅಥವಾ ಬೇರೆ ವಿಚಾರಕ್ಕೆ ಬಂದಿದ್ದಾನಾ ಆತ ಅನ್ನುವಂಥದ್ದನ್ನ ಸದ್ಯ ಪೊಲೀಸರು ಅಲ್ಲಿ ಸೂಕ್ಷ್ಮವಾಗಿ ಆತನನ್ನು ಹ್ಯಾಂಡಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಅಲ್ಲಿನ ಚಿತ್ರಣ ನಾವು ಗಮನಿಸ್ತಾ ಇದ್ದೀವಿ. ಯಾರು ಆತ ಅನ್ನುವಂಥದ್ದು ಗೊತ್ತಿಲ್ಲ. ಕಳ್ಳತನಕ್ಕೆ ಬಂದಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಲ್ಲಿ ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ. ಯಾರೂ ಕೂಡ ತೆರಳದಂತೆ, ಯಾಕಂತಂದರೆ ಈ ಗಡಿ ಭಾಗದಲ್ಲಿ ನೋಡಿ ಒಂದು ಕಡೆ ಅಘೋಷಿತ ಯುದ್ಧ ನಡೀತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಸರಿ ಇಲ್ಲ. ಅಂತಹ ಹೊತ್ತಲ್ಲಿ ಇಲ್ಲಿ ಯಾರೋ ಬೆಂಗಳೂರಲ್ಲಿ ಗನ್ ಹಿಡ್ಕೊಂಡು ಆ ವ್ಯಕ್ತಿ ಬಂದಿದ್ದಾನೆ ಅಂತಂದರೆ ಆತ ಯಾರು, ಯಾವುದಾದ್ರೂ ನಕ್ಸಲ್ಲ ಅಥವಾ ಭಯೋತ್ಪಾದಕನ? ಯಾಕಂತಂದರೆ ರಾಮೇಶ್ವರಂ ಕೆಫೆಯಲ್ಲಿ ಒಂದ್ಸಲ ಸ್ಫೋಟ ಕೂಡ ಆಗಿತ್ತು, ಅದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಹಾಗಾಗಿ ಪರಿಸ್ಥಿತಿಯನ್ನು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಲಾಗ್ತಾ ಇದೆ. ಒಂದು ಕಡೆ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಕೇಳಿ ಈಗ ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏಕಾಏಕಿ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ಪಬ್ಗೆ ಎಂಟ್ರಿ ಕೊಡ್ತಾನೆ ಅಂತ ಅಂದರೆ ಆತನ ಉದ್ದೇಶ ಏನು? ಕೇವಲ ಕಳ್ಳತನ ಮಾಡೋಕ್ಕೆ ಬಂದರೆ ವೆಪನ್ ಹಿಡ್ಕೊಂಡು ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಬೇರೆ ಏನೋ ಕಾರಣ ಇಟ್ಕೊಂಡು ಬೇರೆ ಏನೋ ಹಿನ್ನೆಲೆಯಲ್ಲಿ ಆತ ಬಂದಿರಬಹುದು ಅನ್ನುವಂಥ ಶಂಕೆನೇ ಸದ್ಯ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಈಗ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸದ್ಯ ಆತಂಕದ ವಾತಾವರಣ ಇದೆ. ಅದಕ್ಕೆ ಕಾರಣ ನಾನಾ ರೀತಿಯಾಗಿರ್ಬೋದು. ಯಾಕೆ ಅಂತಂದರೆ ಉದ್ವಿಗ್ನ ಸ್ಥಿತಿ ಇದೆ. ಕೇಳಿ ಗಡಿ ಭಾಗದಲ್ಲಿ ಈಗ ಪಾಕ್ ದಾಳಿಯನ್ನು ನಡೆಸ್ತಾ ಇತ್ತು, ಅದಕ್ಕೆ ಪ್ರತಿದಾಳಿ ಆಗ್ತಾ ಇತ್ತು. ಇಂತಹ ಹೊತ್ತಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ಜಿಯೋಮೆಟ್ರಿ ಪಬ್ನಲ್ಲಿ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ಬಂದಿದ್ದಾನೆ ಅಂತಂದರೆ ಸಹಜವಾಗಿ ಆತ ಯಾರು, ಯಾತಕ್ಕಾಗಿ ಬಂದಿದ್ದಾನೆ, ಆತನ ಉದ್ದೇಶ ಏನು, ಯಾರಾದರೂ ಟೆರರಿಸ್ಟಾ ಅಥವಾ ಬೇರೆ ಏನಾದರೂ ಕಳ್ಳತನ ಮಾಡಕ್ಕೆ ಬಂದಿದ್ದಾನೆ ಅಂತೇಳಿ ಪೊಲೀಸರನ್ನು ಇಲ್ಲಿ ಮೇಲ್ನೋಟಕ್ಕೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಂದು ಕಡೆ ಅಪ್ಡೇಟ್ಸ್ ಸಿಗ್ತಾ ಇದೆ. ಪಬ್ ಒಳಗೆ ಡ್ರೋನ್ ಅನ್ನು ಬಿಟ್ಟು ಪರಿಶೀಲನೆ ನಡೆಸಲಾಗ್ತಾ ಇದೆ ಪೊಲೀಸರಿಂದ. ಜಿಯೋಮೆಟ್ರಿ ಪಬ್ ಇರುವ ರಸ್ತೆಯನ್ನ ಪೊಲೀಸರು ಬಂದ್ ಮಾಡಿದ್ದಾರೆ, ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ. ಮಧ್ಯರಾತ್ರಿ ಸುಮಾರು 3:30 ಟೈಮಿಗೆ ಆತ ಪಬ್ಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅಪರಿಚಿತ ವ್ಯಕ್ತಿಯನ್ನ ಪತ್ತೆ ಹಚ್ಚೋದಕ್ಕೆ ಡಿ ಸ್ಕ್ವಾಡ್ ಹೋಗಿದೆ. ಘಟನಾ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ನಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಪಬ್ ಒಳಗಡೆ ಡ್ರೋನ್ ಅನ್ನ ಬಿಟ್ಟು, ಯಾಕಂತಂದ್ರೆ ಆತ ಒಳಗೆ ಇದ್ದಾನೆ, ಹಾಗಾಗಿ ಆತನನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ಡ್ರೋನ್ ಬಿಟ್ಟು ಪರಿಶೀಲನೆ ನಡೆಸಲಾಗ್ತಾ ಇದೆ.
ಆತ ಮಧ್ಯರಾತ್ರಿ 3:30 ಸುಮಾರಿಗೆ ಪಬ್ಗೆ ನುಗ್ಗಿದ್ದಾನೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾತಕ್ಕಾಗಿ ಆತ ಬಂದಿದ್ದಾನೆ, ಏನ್ ಕಾರಣ ಇರ್ಬೋದು? ಘಟನಾ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಬಂದಿದೆ. ಒಂದ್ ಕಡೆ ಡ್ರೋನ್ ಅನ್ನ ಬಿಟ್ಟು ಪರಿಶೀಲಿಸುವಂತ ಕೆಲಸ ಆಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಕಾರಣಕ್ಕಾಗಿ ಆ ರೋಡ್ ಅನ್ನ ಬಂದ್ ಮಾಡಲಾಗಿದೆ. ಯಾರೂ ಕೂಡ ಅಲ್ಲಿ ತೆರಳದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈಗ ಆಲ್ರೆಡಿ ಉದ್ವಿಗ್ನ ಪರಿಸ್ಥಿತಿ ಇದೆ ಗಡಿ ಭಾಗದಲ್ಲಿ. ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನನ್ನ ಜೊತೆ, ಸ್ಪಾಟ್ ಇಂದ ಘಟನೆ ನಡೆದಂತ ಸ್ಥಳದಿಂದ ನನ್ನ ಜೊತೆ ಅಜಯ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಈಗ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ಬಂದಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆತ ಯಾರು, ಏನು, ಎತ್ತ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಬೆಳಗ್ಗಿನ ಜಾವ ಒಬ್ಬ ವ್ಯಕ್ತಿ ಕೂಡ ಎಂಟ್ರಿ ಆಗಿದ್ದಾನೆ ಒಂದು ಪಬ್ ಒಳಗೆ ಅಂತ ಹೇಳಿ ಗೊತ್ತಾಗಿದೆ. ಅದರಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನ ಕೈನಲ್ಲಿ ಹಿಡ್ಕೊಂಡು ಬಂದಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗ ನಾವು ಕೂಡ ಅದೇ ಘಟನಾ ಸ್ಥಳದಲ್ಲಿ ಕೂಡ ಇರುವಂತದ್ದು. ಅಂದ್ರೆ ಬೆಳಗ್ಗಿನ ಜಾವ ಒಬ್ಬ ಬಂದಿದ್ದಾನೆ ಅಂತ ಹೇಳಿ ಈಗಾಗಲೇ ಇಲ್ಲಿನ ಪಬ್ನವರು ಕೂಡ ಹೇಳ್ತಿರುವಂತದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಹಣ ಕೂಡ ಕಳ್ತನ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಎಷ್ಟು ಕಳ್ತನ ಆಗಿದೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಈಗಾಗಲೇ ತನಿಖೆಗೂ ಕೂಡ ಸಾಕಷ್ಟು ವಿಚಾರಗಳು ಇಲ್ಲಿ ಆ ಪೊಲೀಸರು ಕೂಡ ಕೆದಕ್ತಾ ಇರುವಂತದ್ದು. ಯಾಕಂತಂದ್ರೆ ಈಗ ಇಲ್ಲಿ ಬೆಳಗ್ಗೆ ಬಂದಂತ ವ್ಯಕ್ತಿ ಯಾರು, ಮತ್ತೆ ಆತನ ಕೈಯಲ್ಲಿ ಗನ್ ಇತ್ತು ಅಂತಾನು ಕೂಡ ಕೆಲವೊಬ್ರು ಇಲ್ಲಿ ಆರೋಪವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಆ ಗನ್ ಯಾರಾದ್ರೂ ಗನ್ ಅಂತ ಏನಾದ್ರು ಅನ್ಕೊಂಡ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಪಬ್ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಕೂಡ ಇದೆ ಅಂತ ಹೇಳಲಾಗ್ತಿರುವಂತದ್ದು. ಆ ಕ್ಯಾಶ್ ಕೌಂಟರ್ ಎಲ್ಲಿತ್ತು ಅಲ್ಲೂ ಕೂಡ ಕೆಲವೊಂದಿಷ್ಟು ಹಣ ಕೂಡ ಈಗಾಗಲೇ ಕಳ್ತನ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಎಷ್ಟು ಹಣ ಇತ್ತು, ಮತ್ತೆ ನಿನ್ನೆ ಸಂಡೇ ಆಗಿರೋದ್ರಿಂದಾಗಿ ಬಿಸ್ನೆಸ್ ಕೂಡ ಜಾಸ್ತಿ ಇತ್ತು. ಸೊ ಹೀಗಾಗಿ ಹಣ ಕಳ್ತನ ಆಗಿದೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಎಷ್ಟರ ಹಣ ಕಳ್ತನ ಆಗಿದೆ, ಎಷ್ಟು ಜನ ಬಂದಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ. ಇದರ ಜೊತೆಗೆ ಇಲ್ಲಿ ಡಿ ಸ್ಕ್ವಾಡ್ ಆಗಿರ್ಬೋದು, ಇದರ ಜೊತೆಗೆ ಮತ್ತೆ ಪೊಲೀಸ್ ಆಗಿರ್ಬೋದು, ಮತ್ತೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬಂದು ಈಗಾಗಲೇ ಇಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಿರಿಯ ಅಧಿಕಾರಿಗಳು ಆಗಿರ್ಬೋದು, ಮತ್ತೆ ಡಿಸಿಪಿ ಆಗಿರ್ಬೋದು, ಮತ್ತೆ ಅಡಿಷನಲ್ ಸಿಪಿ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೂ ಕೂಡ ಬಂದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬಂದು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆತ ಯಾರಾಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಿಸಿಟಿವಿಯಿಂದ ಒಂದು ಕ್ಲೂಗಳು ಕೂಡ ಈಗಾಗಲೇ ಪೊಲೀಸರು ಕೂಡ ಸಿಕ್ಕಿರುವಂತದ್ದು. ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಪಬ್ನ ಮಾಲೀಕ ಏನಿದ್ರೆ ಅವರು ಕೊಟ್ಟಿರುವಂತಹ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ಮತ್ತೆ ಇಲ್ಲಿ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜಸ್ ಗಳನ್ನ ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಯಾರು ಆತ ಇಲ್ಲೇ ಕೆಲಸ ಮಾಡ್ತಿದ್ದೋನಾ ಅಥವಾ ಬೇರೆ ಕಡೆಯಿಂದ ಬಂದಿದ್ದೋನಾ, ನಿಜಕ್ಕೂ ಕೂಡ ಗನ್ ಇತ್ತ, ಇದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತದ್ದು. ಸದ್ಯ ಆತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ರಾಜಾಜಿನಗರದ ಜೋಮೆಟ್ರಿ ಪಬ್ನಲ್ಲಿ ಕಳ್ಳತನ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಬ್ ಸಿಬ್ಬಂದಿ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಬ್ನ ಸಿಬ್ಬಂದಿ ಈಗಾಗಲೇ ಕಳ್ಳತನ ಮಾಡಿ ಪಬ್ನಿಂದ ವ್ಯಕ್ತಿ ಪರಾರಿಯಾಗಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕ್ಯಾಶ್ ಕೌಂಟರ್ ಅನ್ನ ಒಡೆದು ಹಣ ದೋಚಿ ಕಳ್ಳತನ ಮಾಡಿ ಕಳ್ಳ ಪರಾರಿಯಾಗಿದ್ದಾನೆ. ಬ್ಯಾಕ್ ಗೇಟ್ ನಿಂದ ಆತ ಎಂಟ್ರಿ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಎಲ್ಲ ಸಿಸಿಟಿವಿ ಲೈಟ್ ಆಫ್ ಮಾಡಿ ಆತ ಕಳ್ಳತನ ಮಾಡಿದ್ದಾನೆ, ಪ್ಲಾನ್ ಮಾಡಿಕೊಂಡೆ ಆತ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ನಮ್ಮ ಪ್ರತಿನಿಧಿ ಹೇಳುವಂಥ ಸಂದರ್ಭದಲ್ಲಿ ಕೂಡ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಈಗ ಕಳ್ತನ ಮಾಡಿದರೆ ಒಂದು ವೇಳೆ ಕಳ್ತನಕ್ಕೆ ಅಂತಲೇ ಆ ವ್ಯಕ್ತಿ ಬಂದಿದ್ರೆ ಕಳ್ತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೋದು. ಬಟ್ ಕಳ್ತನ ಮಾಡಿ ಅದೇ ಸ್ಪಾಟಲ್ಲಿ ಇರುವಂಥ ಅವಶ್ಯಕತೆ ಏನಿರುತ್ತೆ? ಸೊ ಈಗ ಆತ ಇಲ್ಲ, ಕಳ್ತನ ಮಾಡಿ ಅಲ್ಲಿಂದ ಆಲ್ರೆಡಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ವಿಚಾರವನ್ನು ಈಗ ಪೊಲೀಸರು ತಿಳಿಸ್ತಾ ಇದ್ದಾರೆ. ಪಬ್ ಸಿಬ್ಬಂದಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟ ತಕ್ಷಣ ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಆತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ CCTV ಅದು ಲೈಟ್ಗಳನ್ನು ಆಫ್ ಮಾಡಿ ಕ್ಯಾಶ್ ಕೌಂಟರನ್ನು ಒಡೆದು ಹಣ ದೋಚಿ ಕಳ್ಳ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬ್ಯಾಕ್ ಗೇಟಿಂದ ಆತ ಎಂಟ್ರಿ ಕೊಟ್ಟಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಸದ್ಯ ಆತ ಆ ಘಟನೆಯ ಸ್ಥಳದಲ್ಲಿ ಇಲ್ಲ, ಅಲ್ಲಿ ಆಲ್ರೆಡಿ ಕಳ್ಳತನವನ್ನು ಮಾಡಿ ಆತ ಹೋಗಿದ್ದಾನೆ ಅಂತ ಬೆಂಗಳೂರು ಉತ್ತರ ವಿಭಾಗದ DCP ಸೈದುಲು ಅಡಾವತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.